ಸ್ನೇಹಿತರೆ ನಮಸ್ಕಾರ. ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಮುಂದಿನ ವರ್ಷ 10,800 ಶಿಕ್ಷಕರ ನೇಮಕ. ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್ ಕೊಡಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿಲ್ಲವೆಂದರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇದೇ ಮಧ್ಯೆ ನಿಮ್ಮ ಹತ್ತಿರವೂ ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ಹೊಸ ನಿಯಮಗಳು ಜಾರಿಗೆ. ಜೀರೋ ಬ್ಯಾಲೆನ್ಸ್ ಇನ್ನು ಮುಂದೆ ಇದ್ರೆ ದಂಡ ಫಿಕ್ಸ್. ಹೊಸ ನಿಯಮಗಳ ಬಗ್ಗೆ ಮಾಹಿತಿ ಬಂದಿದೆ ಸ್ನೇಹಿತರೆ, ಅದು ಕೂಡ ನೋಡೋಣ. ಮತ್ತೊಂದಡಿಯಲ್ಲಿ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಅನಂತ ಸುಬ್ಬುರವ್ ಅವರು ಹಠಾತ್ ಹೃದಯಾಘಾತದಿಂದ ನಿಧನರಪ್ಪಿದ್ದಾರೆ. ಪ್ರತಿಭಟನೆ ಮತ್ತೆ ಮುಂದೂಡಿಕೆ. ಇದೇ ಮಧ್ಯೆ ಸ್ನೇಹಿತರೆ, ಇನ್ನೂ 1 ತಿಂಗಳು ಕೂಡ ಮುಗಿದಿಲ್ಲ, ಆಗಲೇ ಕೋಡಿಶ್ರೀ ಅವರ ಭವಿಷ್ಯ ನಿಜವಾಗಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ ರಾಜ್ಯಾದ್ಯಂತ 10,800 ಶಿಕ್ಷಕರ ನೇಮಕ ಮಾಡಿಕೊಳ್ಳುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರೇ ಆಧಾರ. ಹಾಗಾಗಿ ಈಗಾಗಲೇ ನಾವು 14,499 ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಶಿಕ್ಷಕರ ಕೊರತೆ ನೀಗಿಸಲು ಪ್ರಥಮ ಬಾರಿಗೆ ನಮ್ಮ ಸರ್ಕಾರ ಇದುವರೆಗೆ 51,000 ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ ಇನ್ನೂ 10,800 ಹೊಸ ಶಿಕ್ಷಕರನ್ನು ನೇಮಕ ಮಾಡುತ್ತೇವೆ ಮತ್ತು ಅನುದಾನಿತ ಶಾಲೆಗಳಿಗೂ ಕೂಡ ಶಿಕ್ಷಕರ ನೇಮಕಾತಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಏರ್ಪಡಿಸಲಾಗಿದ್ದಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತ ಮಧು ಬಂಗಾರಪ್ಪ ಅವರು ಸಂವಿಧಾನದ ಮಹತ್ವ ಅರಿತಂತ ನಮ್ಮ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ರಾಜ್ಯದ 1 ಕೋಟಿಗೂ ಹೆಚ್ಚು ಮಕ್ಕಳು ಪ್ರತಿದಿನ ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆ ಓದುತ್ತಿದ್ದಾರೆ. ಎಳೆಯ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಸಂವಿಧಾನದ ಮೌಲ್ಯ ಬೆಳೆಸುವುದು ನಮ್ಮ ಉದ್ದೇಶ ಮತ್ತು ಇದು ಅವಶ್ಯಕತೆಯೂ ಕೂಡ ಆಗಿದೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳು ಎಂಬ ತತ್ವವೇ ನಮ್ಮ ಆಡಳಿತದ ಮೂಲ ತಂತ್ರವಾಗಿದೆ. ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಯುವನಿಧಿ ಯೋಜನೆಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡುತ್ತಾ ಇದೆ. ಯಾವುದೇ ಮಧ್ಯವರ್ತಿ ಹಾವಳಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಗ್ಯಾರಂಟಿಗಳು ಸಿಗುತ್ತಿವೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಂದು ಶಿವಮೊಗ್ಗ ಜಿಲ್ಲೆ ಒಂದಕ್ಕೆ 3,024 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಹೀಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ 1,13,000 ಕೋಟಿ ಹಣ ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡಿದೆ. ಪ್ರತಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 24 ಕಂತು ಹಾಕುವ ಮೂಲಕ ಪ್ರತಿ ಕುಟುಂಬಕ್ಕೆ 48,000 ರೂಪಾಯಿ ಕೊಟ್ಟಿದೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ದಿನೇಶ್ ಗೂಳಿಗೌಡ ಅವರ ಬೆನ್ನಲ್ಲೇ ಮಧು ಬಂಗಾರಪ್ಪ ಅವರು ಕೂಡ ಶಿವಮೊಗ್ಗ ಜಿಲ್ಲೆ ಫಲಾನುಭವಿಗಳಿಗೆ 24ನೇ ಕಂತಿನವರೆಗೆ ಹಣ ಬಂದಿರುವುದಾಗಿ ದೃಢಪಡಿಸಿದ್ದಾರೆ. ಹೌದು, ನೀವು ಕೂಡ ಏನಾದರೂ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಂಡಿದ್ರೆ ಕಮೆಂಟ್ ನಲ್ಲಿ ಎಷ್ಟು ಕಂತು ಬಂತು ಕಮೆಂಟ್ ಮಾಡಿ. ಇನ್ನೇನು ಜನವರಿ ತಿಂಗಳು ಕೂಡ 2-3 ದಿನದಲ್ಲಿ ಮುಗಿಯಲಿದೆ ಸ್ನೇಹಿತರೆ. ಈ ಒಂದು ಜನವರಿ ತಿಂಗಳಲ್ಲಿ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಯ್ತಾ ಎಂಬುದನ್ನು ಕಮೆಂಟ್ ಮಾಡಿ. ಒಂದೊಮ್ಮೆ ಜಮಾ ಆಗಿದ್ರೆ ಯಾವ ಊರು, ಜಮಾ ಆಗಿಲ್ಲವೆಂದ್ರೆ ಯಾವ ಊರು, ಎರಡೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಇದೇ ಮಧ್ಯೆ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನಿಮ್ಮ ಹತ್ತಿರ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯ. ಇನ್ನು ಮುಂದೆ ನೀವು ಜೀರೋ ಬ್ಯಾಲೆನ್ಸ್ ಇಟ್ಕೊಂಡ್ರೆ ದಂಡವು ಕೂಡ ಕಟ್ಟಬೇಕಾಗುತ್ತೆ. ಹೌದು ಸ್ನೇಹಿತರೆ, ದೇಶಾದ್ಯಂತ ಎಲ್ಲ ಬ್ಯಾಂಕುಗಳು ಹೊಸ ನಿಯಮ ಜಾರಿಗೆ ತರುತ್ತಿವೆ. ನಿಮ್ಮ ಬ್ಯಾಂಕಿಂಗ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ರೆ ಬ್ಯಾಂಕ್ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ದಂಡ ವಿಧಿಸಲಾಗುತ್ತಂತೆ. ಈ ನಿಯಮ ಕರ್ನಾಟಕ ಮಾತ್ರವಲ್ಲ, ದೇಶದ ಎಲ್ಲಾ ಪ್ರಮುಖ ಬ್ಯಾಂಕುಗಳಿಗೆ ಅನ್ವಯವಾಗ್ತಾ ಇದೆ. ಹೌದು, ಆದ್ದರಿಂದ ಪ್ರತಿ ಗ್ರಾಹಕರು ಅನಗತ್ಯ ಶುಲ್ಕ ತಪ್ಪಿಸಿಕೊಳ್ಳಲು ನಿಮ್ಮ ಉಳಿತಾಯ ಖಾತೆಯಲ್ಲಿ ಅಗತ್ಯವಿರುವ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಳ್ಳುವುದು ಪ್ರಮುಖವಾಗಿದೆ. ಹೌದು ಸ್ನೇಹಿತರೆ, ಈಗ ಕೆಲ ಬ್ಯಾಂಕುಗಳ ಬಗ್ಗೆ ಮಾಹಿತಿ ಬಂದಿದೆ. ಮೊದಲಿಗೆ SBI. ಹೌದು, ನೀವು ಕೂಡ ಏನಾದರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯ. ಮೆಟ್ರೋ ನಗರದಲ್ಲಿ ವಾಸಿಸುತ್ತಿದ್ರೆ ಕನಿಷ್ಠ ಬ್ಯಾಲೆನ್ಸ್ 3,000, ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ರೆ 2,000, ಹಳ್ಳಿ ಮತ್ತು ಗ್ರಾಮೀಣ ಶಾಖೆಗಳಲ್ಲಿ 1,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲವೆಂದರೆ 50 ರೂಪಾಯಿಯಿಂದ 200 ರೂಪಾಯಿ ದಂಡ ಹಾಕಲಾಗುವುದು ಎಂದು ಹೇಳಲಾಗಿದೆ. ಇನ್ನು ಎರಡನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಹೌದು ಸ್ನೇಹಿತರೆ, ದೊಡ್ಡ ನಗರದಲ್ಲಿ 2,000 ರೂಪಾಯಿ, ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿವರೆಗೆ ಇನ್ನು ಮುಂದೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂದು ಹೇಳಲಾಗಿದೆ. ಹೌದು, ಮತ್ತು ಇದೇ ರೀತಿ ಅತಿ ದೊಡ್ಡ ಬ್ಯಾಂಕ್ ಎನಿಸಿಕೊಂಡಿರುವ HDFC ಬ್ಯಾಂಕ್ ಕೂಡ ತನ್ನ ಗ್ರಾಹಕರಿಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಕುರಿತಂತೆ ಈಗಾಗಲೇ ಮೆಸೇಜ್ ಕಳಿಸಿದೆ. ದೊಡ್ಡ ನಗರದಲ್ಲಿ 10,000 ರೂಪಾಯಿ ಅಂದರೆ ಮೆಟ್ರೋ ನಗರಗಳಲ್ಲಿ 10,000 ರೂಪಾಯಿ ಕಡ್ಡಾಯವಾಗಿ ಮೇಂಟೈನ್ ಮಾಡಲೇಬೇಕು. ಸಣ್ಣ ಮತ್ತು ಇತರೆ ನಗರ ಪ್ರದೇಶದಲ್ಲಿ 2,500 ರೂಪಾಯಿಯಿಂದ 5,000 ರೂಪಾಯಿವರೆಗೆ ಮೇಂಟೈನ್ ಮಾಡಬೇಕು ಎಂದು ಹೇಳಲಾಗಿದೆ. ಇಲ್ಲವೆಂದರೆ ಸ್ನೇಹಿತರೆ
ರೂಪಾಯಿವರೆಗೆ ಶುಲ್ಕ ವಿಧಿಸಬಹುದು ಎಂದು ಕೂಡ ಹೇಳಲಾಗುತ್ತಿದೆ. ಇನ್ನು ಈಗ ICICI ಬ್ಯಾಂಕ್, ಹೌದು, ದೊಡ್ಡ ನಗರದಲ್ಲಿ 10,000 ಮತ್ತು ಸಣ್ಣ ಇತರೆ ನಗರಗಳಲ್ಲಿ ಇದು ಕೂಡ 2,500ದಿಂದ 5,000 ರೂಪಾಯಿವರೆಗೆ ಮೇಂಟೈನ್ ಮಾಡಬೇಕು ಎಂದು ಹೇಳಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿವರೆಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲವೆಂದರೆ ICICI ಬ್ಯಾಂಕಿನ ಪ್ರಕಾರ 250ರಿಂದ 500 ರೂಪಾಯಿವರೆಗೆ ದಂಡ ಹಾಕಲಾಗುವುದು ಎಂದು ಹೇಳಲಾಗುತ್ತಿದೆ. ಅಂದಹಾಗೆ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಒಂದು ಮೊಬೈಲ್ಗಳಿಗೆ ಮೆಸೇಜ್ ಕೂಡ ಕಳುಹಿಸಲಾಗಿದೆ. ಪ್ರತಿಯೊಬ್ಬರು ಮೇಂಟೈನ್ ಮಾಡಲೇಬೇಕು ಎಂದು ಹೇಳಲಾಗ್ತಾ ಇದೆ. ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲಿಲ್ಲವೆಂದರೆ ದಂಡ ಹಾಕುತ್ತಾರೆ. ನೀವು ದಂಡವು ಕೂಡ ಕಟ್ಟಲಿಲ್ಲವೆಂದರೆ ಆಗ ನಿಮ್ಮ ಖಾತೆಯು ಕೂಡ ನಿಷ್ಕ್ರಿಯ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಹೌದು, ದೀರ್ಘಕಾಲದವರೆಗೆ ಬ್ಯಾಲೆನ್ಸ್ ಇಲ್ಲವೆಂದರೆ ಆ ಖಾತೆ ಇನ್ಆಕ್ಟಿವ್ ಮಾಡಲಾಗುತ್ತೆ. ನಂತರ ಮತ್ತೆ ಗ್ರಾಹಕರು ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ KYC ಮಾಡಿ ಹಣ ಹಾಕುವುದರ ಮೂಲಕ ಮತ್ತೆ ಅದನ್ನು ಸಕ್ರಿಯ ಮಾಡಿಕೊಳ್ಳಬಹುದು. ದೇಶಾದ್ಯಂತ ಈ ಒಂದು ನಿಯಮಗಳು ಜಾರಿಗೆ ಬರ್ತಾ ಇದೆ. ಮತ್ತು ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಬನ್ನಿದೀಗ ಒಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ರಾಜ್ಯಾದ್ಯಂತ ಮತ್ತೊಮ್ಮೆ ಬಸ್ ಬಂದ್ ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಮುಷ್ಕರಕ್ಕೆ ಈಗ ಕರೆ ಕೊಡಲಾಗಿತ್ತು. ಆದರೆ ಈ ಒಂದು ಪ್ರತಿಭಟನೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಹೌದು, ಯಾಕೆಂದರೆ ಸ್ನೇಹಿತರೆ, ಅನಂತ ಸುಬ್ಬುರವರು ಹಠಾತ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಹೌದು, ಕಾರ್ಮಿಕ ಹೋರಾಟ ಚಳುವಳಿ ಮೂಲಕ ರಾಜ್ಯದ ಕಾರ್ಮಿಕ ಮುಖಂಡನಾಗಿ ಬೆಳೆದಂತ ಅನಂತ ಸುಬ್ಬುರವರು ಜನವರಿ 28ರಂದು ನಿಧನರಾಗಿದ್ದಾರೆ ಸ್ನೇಹಿತರೆ. ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ. ಸಾರಿಗೆ ನೌಕರರ ಬೆಂಗಳೂರು ಚಲೋ ಪ್ರತಿಭಟನೆ ಒಂದು ಹಮ್ಮಿಕೊಳ್ಳಲಾಗಿತ್ತು. ಈಗ ಅನಂತ ಸುಬ್ಬುರವರು ಹೃದಯಾಘಾತದಿಂದ ಸಾವನ್ನಪ್ಪಿರುವ ಕಾರಣ ಈ ಒಂದು ಪ್ರತಿಭಟನೆ ಸದ್ಯಕ್ಕೆ ಮುಂದೂಡಲಾಗಿದೆ. ಹೌದು, ಜನವರಿ 28 ಸಂಜೆ 5 ಗಂಟೆಗೆ ಹೃದಯಾಘಾತದಿಂದ ಅಸ್ವಸ್ಥಗೊಂಡು ನಂತರ ಅನಂತ ಸುಬ್ಬುರವರು ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ. ಈ ಕುರಿತಂತೆ ಮಾಧ್ಯಮದಲ್ಲೂ ಕೂಡ ಮಾಹಿತಿ ವರದಿಯಾಗಿದೆ. ಇನ್ನು ಈ ಒಂದು ಹೃದಯಾಘಾತಕ್ಕೂ ಮುನ್ನ ಅನಂತ ಸುಬ್ಬುರವರು ಹೋರಾಟದ ಕರೆ ಕೊಟ್ಟಿದ್ರು. ಆದರೆ ಈಗ ಏಕಾಏಕಿ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ಹೌದು, ಅಂದಹಾಗೆ ಸ್ನೇಹಿತರೆ, ಪ್ರತಿ ಬಾರಿ ಮುಷ್ಕರಕ್ಕೆ ತಯಾರಿ ಮಾಡಿದ್ದೆ ಅನಂತ ಸುಬ್ಬುರವರು. ಹೌದು, ಸಾರಿಗೆ ನೌಕರರ ಬೇಡಿಕೆ ಸಮಸ್ಯೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುತ್ತಿದ್ದ ವ್ಯಕ್ತಿ ಅಂದರೆ ಅದು ಅನಂತ ಸುಬ್ಬುರವರು ಸ್ನೇಹಿತರೆ. ಹೌದು, ಈ ಒಂದು ಹಿಂದೆ ಸಾರಿಗೆ ನೌಕರರ ಹೋರಾಟ ತಗ್ಗಿಸಲು ಸರ್ಕಾರ ಎಸ್ಮಾ ಜಾರಿಗೆ ಮಾಡಲು ಮುಂದಾದಾಗ ಎಸ್ಮಾ ಜಾರಿಗೆ ವಿರೋಧ ವ್ಯಕ್ತಪಡಿಸಿದ್ದು ಅನಂತ ಸುಬ್ಬುರವರು ಸ್ನೇಹಿತರೆ. ಅಂದಹಾಗೆ ಎಸ್ಮಾ ಮಾಡಿದರೆ ಸರ್ಕಾರವೇ ಭಸ್ಮವಾಗುತ್ತೆ ಎಂದು ಸರ್ಕಾರಕ್ಕೆ ನೇರವಾಗಿ ಅವರು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ರು. ಹೌದು, ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ಒಂದು ಎಸ್ಮಾ ಜಾರಿಗೆ ಮಾಡುತ್ತಿದ್ದಾಗ ಈ ಕುರಿತಂತೆ ಮಾಧ್ಯಮಗಳ ಮುಂದೆ ವಿರೋಧ ವ್ಯಕ್ತಪಡಿಸಿದಂಥ ಅನಂತ ಸುಬ್ಬುರವರು ಎಸ್ಮಾ ಜಾರಿಗೆ ಮಾಡಿದರೆ ನಾವು ಅಂಜಲ್ಲ, ಎಸ್ಮಾನೇ ಭಸ್ಮವಾಗಲಿದೆ, ಯಾವಾಗ ಬೇಕಾದರೂ ನಾವು ಸಾರಿಗೆ ಬಂದ್ ಮಾಡ್ತೀವಿ, ನಮ್ಮ ನೌಕರರು ಹೋರಾಟಕ್ಕೆ ರೆಡಿಯಾಗಿದ್ದಾರೆ, ಸಾರಿಗೆ ಬಸ್ ಬಂದ್ ನಾವು ಮಾಡೇ ಮಾಡುತ್ತೇವೆ, ಈ ಬಾರಿ ಯಾವುದೇ ಅನೌನ್ಸು ಮಾಡೋಲ್ಲ, ಮುನ್ಸೂಚನೆ ಕೊಡೋಲ್ಲ, ಏಕಾಏಕಿ ಬಂದ್ ಬಸ್ ಮಾಡುತ್ತೇವೆ, ಮರ್ಯಾದೆಯಿಂದ ನಮ್ಮನ್ನು ಕರೆದು ಹಿಂಬಾಕಿ ಸೆಟಲ್ ಮಾಡಬೇಕು ಎಂದು ಅನಂತ ಸುಬ್ಬುರವರು ಸರ್ಕಾರಕ್ಕೆ ನೇರವಾಗಿ ಈ ಒಂದು ಹಿಂದೆ ಎಚ್ಚರಿಕೆಯೂ ಕೂಡ ಕೊಟ್ಟಿದ್ರು ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇನ್ನೂ ಜನವರಿ ತಿಂಗಳು ಮುಗಿದಿಲ್ಲ, ಆಗಲೇ ಕೋಡಿಶ್ರೀಗಳ ಭವಿಷ್ಯ ನಿಜವಾಗಿದೆ. ಹೌದು ಸ್ನೇಹಿತರೆ, ಮೊದಲ ತಿಂಗಳಲ್ಲೇ ಕೋಡಿಶ್ರೀ ಸ್ವಾಮೀಜಿಯವರ ಭವಿಷ್ಯ ನಿಜವಾಗಿದೆ ಸ್ನೇಹಿತರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಹೌದು, ಮಹಾರಾಷ್ಟ್ರದ ಬಾರಾಮತಿ ಬಳಿ ಖಾಸಗಿ ವಿಮಾನ ಅಪಘಾತದಲ್ಲಿ 5 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ಲ್ಯಾಂಡಿಂಗ್ ಸಮಯದಲ್ಲಿ ಈ ಒಂದು ಅಪಘಾತ ಸಂಭವಿಸಿದ್ದು ಅಜಿತ್ ಪವಾರ್ ಅವರು ಸೇರಿದಂತೆ ವಿಮಾನದಲ್ಲಿದ್ದಂಥ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಹೊಸ ವರ್ಷದ ಆರಂಭದಲ್ಲಿ ರಾಜ್ಯದ ಬಗ್ಗೆ ಇತ್ತೀಚೆಗೆ ಕೋಡಿಮಠದ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ರು. ಬೀದರ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ದೇಶಕ್ಕೆ ಅಪಾಯವಿದೆ, ದೇಶದ 2 ಮಹಾನ್ ನಾಯಕರು ಈ ಒಂದು ವರ್ಷ ಸಾವನ್ನಪ್ಪುತ್ತಾರೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯ ಇವರ ಒಂದು ಸ್ಫೋಟಕ ಭವಿಷ್ಯ ಇದೀಗ ನಿಜವಾಗಿದೆ ಸ್ನೇಹಿತರೆ. ಸತತವಾಗಿ 5 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದ ಧೀಮಂತ ನಾಯಕ ಅಜಿತ್ ಪವಾರ್ ಅವರು ಜನವರಿ 28ರಂದು ಮೃತಪಟ್ಟಿದ್ದಾರೆ. ಬಾರಾಮತಿಯಲ್ಲಿ ಚುನಾವಣಾ ಸಭೆಗಳಿಗೆ ಹೋಗುತ್ತಿರುವಾಗ ದುರಂತ ಸಂಭವಿಸಿದ್ದು ಅಜಿತ್ ಪವಾರ್ ಅವರು ಸೇರಿದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೈಲಟ್ ಒಳಗೊಂಡಂತೆ 5 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಬಾರಾಮತಿ ಕ್ಷೇತ್ರವೆಂದರೇನೆ ಅಜಿತ್ ಪವಾರ್ ಎಂದರೇನೆ ಬಾರಾಮತಿ ಎನ್ನುವ ಮಟ್ಟಕ್ಕೆ ಆ ಕ್ಷೇತ್ರವನ್ನು ಇವರು ಪ್ರತಿನಿಧಿಸಿದ್ರು. ಹಣಕಾಸು, ನೀರಾವರಿ ಮತ್ತು ಯೋಜನಾ ಇಲಾಖೆಗಳಲ್ಲಿ ಇವರ ಹಿಡಿತವು ಕೂಡ ಅಪಾರವಾಗಿತ್ತು. ಬಜೆಟ್ ಅಂಕಿಅಂಶಗಳನ್ನು ಬೆರಳ ತುದಿಯಲ್ಲಿಟ್ಟುಕೊಂಡು ಇವರು ನೇರವಾಗಿಯೇ ಮಾತನಾಡುತ್ತಿದ್ದರು. ಮಹಾರಾಷ್ಟ್ರದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ದಾಖಲೆಯೂ ಕೂಡ ಇವರ ಹೆಸರಲ್ಲಿದೆ ಸ್ನೇಹಿತರೆ. ಅಂದಹಾಗೆ ಈ ಒಂದು ವಿಮಾನ ಅಪಘಾತಕ್ಕೀಡಾಗುವ ಕೆಲವೇ ನಿಮಿಷಗಳ ಮೊದಲು ಅದು ರನ್ವೇ ಕಡೆಗೆ ಹಾರುತ್ತಿತ್ತಂತೆ. ಇನ್ನೇನು ರನ್ವೇ ಸಮೀಪಿಸುವ ಮೊದಲೇ 100 ಅಡಿ ದೂರದಲ್ಲಿದ್ದಾಗ ಏಕಾಏಕಿ ಜೋರಾಗಿ ನೆಲಕ್ಕಪ್ಪಳಿಸಿತು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಈ ಬಗ್ಗೆ ಮಾಧ್ಯಮದ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ವಿಮಾನ ಲ್ಯಾಂಡಿಂಗ್ ಆಗುತ್ತಿರುವಾಗ ಅಂದರೆ ಕೆಳಗಿಳಿಯುತ್ತಿರುವಾಗಲೇ ಪತನಗೊಂಡಿದೆ ಅಂತೆ ಸ್ನೇಹಿತರೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಫೋಟಗೊಂಡು ಭಾರೀ ಬೆಂಕಿಯೊಂದಿಗೆ ಸಿಡಿದಿದೆ. ನಂತರ ಮತ್ತೆ 4 ರಿಂದ 5 ಸ್ಫೋಟಗಳು ಕೂಡ ಸಂಭವಿಸಿದವು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ.
ತಿಳಿಸಿದ್ದಾರೆ. ಇನ್ನು ಈ ಒಂದು ವಿಮಾನ ಅಪಘಾತಕ್ಕೀಡಾದಾಗ ಜೋರಾಗಿ ಬೆಂಕಿ ಹತ್ತಿಕೊಳ್ಳುವುದನ್ನು ನೋಡಿದಂತ ಸ್ಥಳೀಯರು ಕೂಡ ನೆರವಿಗೆ ಧಾವಿಸಿದ್ದಾರೆ. ಆದರೆ ಭಾರಿ ಬೆಂಕಿ ಇರುವುದರಿಂದ ಯಾರಿಗೂ ಕೂಡ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಕೂಡ ಹೇಳಲಾಗಿದೆ. ಸ್ನೇಹಿತರೆ, ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು. ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ.